ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಡೆವಿಲ್ ಸ್ಟೋರಿ ಬೈ ಗೈ ಡಿ ಮೊಪಾಸೆಂಟ್ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಕಥೆಯು ಹೊನರೆ ಬಾಂಟೆಮ್ಸ್ ಹಾಗೂ ಅವರ ತಾಯಿ ಮದರ್ ಬಾಂಟೆಮ್ಸ್ ಹಾಗೂ ಲಾ ರಾಪೆಟ್ ಈ ಮೂರು ಕ್ಯಾರೆಕ್ಟರ್ಗಳ ಮಧ್ಯೆ ನಡೀತಕ್ಕಂಥ ಕಥೆ. ಇಲ್ಲಿ ಹೊನೇರವರ ತಾಯಿ ಮದರ್ ಬಾಂಟೆಮ್ಸ್ ಸಾಯುವ ಪರಿಸ್ಥಿತಿಯಲ್ಲಿ ಹಾಸಿಗೆಯ ಮೇಲೆ ಮಲಗಿರ್ತಾರೆ. ಇಲ್ಲಿ ಆ ಹೊನೇರವರ ತಾಯಿಗೆ 92 ವರ್ಷ ವಯಸ್ಸಾಗಿರುತ್ತೆ. ಅವರು ಇನ್ನೇನು ಸಾಯುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ವೈದ್ಯರು ಆ ತಾಯಿಯ ಹಾಸಿಗೆಯ ಪಕ್ಕದಲ್ಲಿ ನಿಂತಿದ್ದಾರೆ. ಈಗ ಅವಳಿಗೆ ಸಾಯುವ ಸಮಯ ಬಂದಿದ್ದರಿಂದ ಅವಳು ಸಾಯಲು ಹೋಗ್ತಾ ಇದ್ದಾಳೆ. ಆದ್ದರಿಂದ ಆಕೆ ಏನೂ ಹೆಚ್ಚು ಪ್ರತಿಭಟನೆ ಮಾಡ್ತಾ ಇರಲಿಲ್ಲ. ವೈದ್ಯರು ಹೊನೋರನನ್ನು ಕರೆದು ನಿನ್ನ ತಾಯಿಯನ್ನು ನೋಡಿಕೊಳ್ಳಲು ಯಾರನ್ನಾದರೂ ಹುಡುಕು ಅಂತ ಒತ್ತಾಯ ಮಾಡ್ತಾರೆ. ಏಕೆಂದರೆ ಆ ಮದರ್ ಬಾಂಟೆಮ್ಸ್ ಯಾವ ಒಂದು ಸಮಯದಲ್ಲಿ ಬೇಕಾದರೂ ಸಾಯಬಹುದು ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಆದರೆ ಇಲ್ಲಿ ಹೊನೇರೋ ಏನು ಮಾಡ್ತಾರೆ, ತಾನು ತನ್ನ ಹೊಲದಲ್ಲಿ ಬೆಳೆದಿರ್ತಕ್ಕಂತಹ ಗೋಧಿಯನ್ನು ಕೊಯ್ಯಬೇಕಾಗಿದೆ ಅಂತ ಇದಕ್ಕೆ ಹಿಂಜರಿತಾನೆ. ಇದಕ್ಕೆ ವೈದ್ಯರು ಏನು ಮಾಡ್ತಾರೆ, ಕೋಪಗೊಳ್ತಾರೆ. ತಾಯಿಯನ್ನು ಈ ಒಂದು ಮರಣಾವಸ್ಥೆಯಲ್ಲಿ ಆ ತಾಯಿಯೊಂದಿಗೆ ಒಬ್ಬರು ಬೇಕಾಗಿದೆ. ಆದ್ದರಿಂದ ಇಲ್ಲಿ ರಾಪ್ನ ಹೆಂಡತಿ ಲಾ ರಾಫೆಟ್ ಇದ್ದಾರೆ, ಅವರನ್ನು ನೇಮಿಸುವಂತ ಹೇಳಿ ಆ ಹೊನೇರೋಗೆ ಬೆದರಿಕೆಯನ್ನು ಹಾಕ್ತಾರೆ. ಹೊನೇರೋ ಆ ವೈದ್ಯರ ಭಯ ಮತ್ತು ಹಣವನ್ನು ಒಂದು ಉಳಿಸುವಂತಹ ಬಯಕೆಯ ನಡುವೆ ಸಿಕ್ಕಿಬೀಳ್ತಾನೆ. ಮತ್ತು ಲಾ ರಾಪೆಟ್ಲನ್ನು ಕರೆತರಲು ಹೊನೇರೋ ಒಪ್ಕೊಳ್ತಾನೆ. ಲಾ ರಾಪೆಟ್ ಒಬ್ಬ ವಯಸ್ಸಾದ ಒಂದು ಅಗಸಿಯಾಗಿರ್ತಾಳೆ. ಅಗಸಿ ಅಂದರೆ ಬಟ್ಟೆಯನ್ನು ಒಗಿತಕ್ಕಂತಹ ಮಹಿಳೆಯಾಗಿರ್ತಾಳೆ. ಆಕೆ ಆ ನೆರೆಹೊರೆಯರಲ್ಲಿ ಯಾರಾದರೂ ಸತ್ತರೆ ಅಥವಾ ಸತ್ತವರನ್ನು ಅಥವಾ ಸಾಯುತ್ತಿರುವವರನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ಒಬ್ಬ ನರ್ಸ್ ರೀತಿ ಮಾಡ್ತಾ ಇರ್ತಾಳೆ. ಇಲ್ಲಿ ಹೊನೇರೋ ಆ ಲಾ ರಾಪೆಟ್ಲ ಒಂದು ಮನೆಗೆ ಹೋಗಿ ಅವಳನ್ನು ತನ್ನ ಸಾಯುತ್ತಿರುವ ತಾಯಿಯನ್ನು ನೋಡಿಕೊಳ್ಳೋದಕ್ಕಾಗಿ ಬರಬೇಕು ಅಂತೇಳಿ ಅವಳಿಗೆ ಹೇಳ್ತಾನೆ. ಮತ್ತು ಹೊನೇರೋ ಅವಳು ಆ ಒಂದು ಕೆಲಸಕ್ಕೆ ಎಷ್ಟು ದುಡ್ಡು ತಗೊಳ್ತಾಳೆ ಅಂತಕ್ಕಂಥ ವಿಷಯವನ್ನು ಕೇಳ್ತಾನೆ. ಲಾ ರಾಪೆಟ್ ಅದು ಆ ಶ್ರೀಮಂತರ ಮನೆಗೆ ಒಂದು ರೀತಿ 40 ಸೆಸ್ಗಳಷ್ಟು ಮತ್ತು ಬಡವರ ಮನೆಯಲ್ಲಾದರೆ 20 ಸೆಸ್ಗಳಷ್ಟು ದಿನ ಒಂದು ಬೆಳಗಿನ ಜಾವಕ್ಕೆ ರಾತ್ರಿ ಸಮಯಕ್ಕೆ ಬೇರೆ ಬೇರೆಯಾದಂತಹ ಬೆಲೆಗಳನ್ನು ಹೇಳ್ತಾಳೆ. ಇಲ್ಲಿ ಹೊನೇರೋ ಏನು ಮಾಡ್ತಾನೆ, ತನ್ನ ತಾಯಿಯ ಒಂದು ಆ ಸ್ಥಿತಿಯನ್ನು ತಿಳಿದು ಅವಳು ಇನ್ನೆಷ್ಟು ಸಮಯದವರೆಗೂ ಇರ್ತಾಳೆ ಅಂತಕ್ಕಂಥದ್ದನ್ನ ಊಹಿಸಿ ಕೊನೆಗೆ ಅಂತಿಮವಾಗಿ ಒಂದು 6 ಫ್ರಾಂಕ್ಗಳನ್ನು ನೀಡುವಂತಹ ಒಂದು ಒಪ್ಪಂದವನ್ನು ಮಾಡ್ತಾನೆ. ಆದರೆ ಲಾ ರಾಪೆಟ್ ಇಲ್ಲ, ಆ ಬೆಲೆಯನ್ನು ನಿಗದಿಪಡಿಸೋ ಮೊದಲು ನಾನು ನಿನ್ನ ತಾಯಿಯನ್ನು ನೋಡಬೇಕು ಅಂತ ಹೇಳಿ ಹೊನೇರೋಗೆ ಹೇಳಿ ಒಪ್ಕೋತಾಳೆ. ಇಲ್ಲಿ ಆ ಲಾ ರಾಪೆಟ್ ಬಂದು ಹೊನೇರನ ತಾಯಿಯನ್ನು ನೋಡಿದ ನಂತರ ಅವಳು 2-3 ದಿನ ಬದುಕಬಹುದು ಅಂತ ಅಂದಾಜು ಮಾಡ್ತಾಳೆ. ಮತ್ತು ಆ 6 ಫ್ರಾಂಕ್ಗಳನ್ನು ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಡ್ತಾಳೆ. ಹೊನೇರೋ ಒಂದು ರೀತಿ ಕೋಪಗೊಳ್ತಾನೆ. ನನ್ನ ತಾಯಿ ಬೇಕಾದರೆ ಕೆಲವೇ ಗಂಟೆಗಳಲ್ಲಿ ಸಹ ಸಾಯಬಹುದು, ಆದರೆ ನೀನು 6 ಫ್ರಾಂಕ್ ಹೇಳ್ತಾ ಇದೀಯ ಅಂತ ಒಂದು ರೀತಿ ಕೋಪಗೊಳ್ತಾನೆ. ಕೊನೆಗೆ ಅವನು 6 ಫ್ರಾಂಕ್ಗಳನ್ನು ನೀಡೋದಕ್ಕೆ ಒಪ್ತಾನೆ. ಅದು 6 ಫ್ರಾಂಕ್ಗಳನ್ನು ತನ್ನ ತಾಯಿಯ ದೇಹವನ್ನು ತೆಗೆದು ಹಾಕುವವರೆಗಿನ ಎಲ್ಲ ಒಂದು ಕೆಲಸಗಳನ್ನು ಮಾಡಿದ್ರೆ ಮಾತ್ರ ತಾನು ಕೊಡ್ತೇನೆ ಅಂತ ಹೇಳಿ ಹೊನೇರೋ ಏನು ಮಾಡ್ತಾನೆ, ತನ್ನ ಗೋಧಿಯ ಹೊಲಕ್ಕೆ ಹಿಂತಿರುಗ್ತಾನೆ ಗೋಧಿಯನ್ನು ಕಟ್ ಮಾಡೋದಕ್ಕೆ. ಲಾ ರಾಪೆಟ್ ಒಬ್ಬ ಭಕ್ತಿಯನ್ನು ಹೊಂದಿರತಕ್ಕಂಥ ಮಹಿಳೆಯಾಗಿದ್ದರು. ಅವರು ಈ ಮದರ್ ಬಾಂಟೆಮ್ಸ್ಗೆ ಕೊನೆಯ ಒಂದು ಸಂಸ್ಕಾರಗಳು ಇನ್ನೂ ಸಿಕ್ಕಿಲ್ಲ ಅಂತೇಳಿ ತಿಳಿದು ಆಕೆ ಚರ್ಚ್ನಲ್ಲಿರ್ತಕ್ಕಂತಹ ಒಂದು ಧರ್ಮಗುರುಗಳನ್ನು ಕರ್ಕೊಂಡು ಬರ್ತಾಳೆ. ಆ ಧರ್ಮಗುರುಗಳು ಆ ಒಂದು ಮದರ್ ಬಾಂಟೆಮ್ಸ್ಗೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಸಂಸ್ಕಾರಗಳನ್ನು ಮಾಡಿ ಆ ಮನೆಯಲ್ಲಿ ಲಾ ರಾಪೆಟ್ ಮತ್ತು ಆ ಮದರನ್ನು ಬಿಟ್ಟು ಗುರುಗಳು ಹೊರಟೋಗ್ತಾಳೆ. ಇಲ್ಲಿ ರಾಪೆಟ್ ಸಾಯುತ್ತಿರುವ ಮಹಿಳೆಯನ್ನು ನೋಡ್ತಾ ಇವಳು ಇನ್ನೂ ಎಷ್ಟು ಕಾಲ ಬದುಕಬಹುದು ಅಂತೇಳಿ ಒಂದು ರೀತಿ ಆಶ್ಚರ್ಯ ಪಡ್ತಾಳೆ. ಆ ದಿನ ಸಂಜೆ ಹೊನೇರೋ ಆ ಗೋಧಿ ಹೊಲದಿಂದ ಹಿಂತಿರುಗ್ತಾನೆ ಮತ್ತು ತನ್ನ ತಾಯಿ ಇನ್ನೂ ಜೀವಂತವಾಗಿರೋದನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ಆ ಲಾ ರಾಪೆಟ್ಲನ್ನು ನೀನು ಮನೆಗೆ ಹೋಗು, ನೀನು ಬೆಳಗ್ಗೆ 5 ಗಂಟೆಗೆ ಮತ್ತೆ ಬಾ ಅಂತ ಹೇಳಿ ಮರುದಿನ ಬೆಳಗ್ಗೆ ಬಾ ಅಂತ ಹೇಳಿ ಲಾ ರಾಪೆಟ್ನನ್ನು ಹೊನೇರೋ ಏನು ಮಾಡ್ತಾನೆ, ಕಳಿಸ್ಕೊಡ್ತಾನೆ. ಇಲ್ಲಿ ಹೊನೇರೋ ಲಾ ರಾಪೆಟ್ ಬಂದು ಆ ಒಂದು ಸೂಪನ್ನು ತಿಂತಾ ಇರೋದನ್ನ ನೋಡ್ತಾಳೆ. ಮತ್ತು ಅವನ ತಾಯಿ ಈಗ ಚೆನ್ನಾಗಿದ್ದಾಳೆ ಅಂತ ಲಾ ರಾಪೆಟ್ಗೆ ಗೊತ್ತಾಗುತ್ತೆ.
ಲಾರಾ ಪೆಟ್ಗೆ ಒಂದು ರೀತಿ ಆತಂಕ, ಕೋಪ ಬರುತ್ತೆ. ಈ ಒಂದು ಮುದುಕಿ ಇನ್ನೂ ಎಷ್ಟು ಕಾಲ ಬದುಕಬಹುದು, ದೀರ್ಘಕಾಲದ ಸಾವು ಪಡಿತಾ ಇದ್ದಾಳೆ, ಮತ್ತು ಅವಳಿಗೆ ಇದರಿಂದ ನನಗೆ ತುಂಬ ಕಡಿಮೆ ಹಣ ಬರಬಹುದು ಅಂಥೇಳಿ ಲಾರಾ ಪೆಟ್ ಅಂದ್ಕೋತಾಳೆ. ಅವಳು ಏನಾದರೂ ಮಾಡಿ ಈ ಮುದುಕಿಯನ್ನು ಉಸಿರುಗಟ್ಟಿಸಿ ಸಾಯಿಸಬೇಕು ಅಂಥೇಳಿ ಯೋಚನೆ ಮಾಡ್ತಾಳೆ. ಆದರೆ ನಂತರ ಅವಳಿಗೆ ಬೇರೆ ರೀತಿಯ ಒಂದು ಆಲೋಚನೆ ಬರುತ್ತೆ. ನಂತರ ಲಾರಾ ಪೆಟ್ ಏನು ಮಾಡ್ತಾರೆ, ಆ ಮದರ್ ಬೌಂಟೆಮ್ಸ್ಗೆ ನೀವು ಯಾವಾಗಲಾದರೂ ದೆವ್ವಗಳನ್ನು ನೋಡಿದ್ದೀರಾ ಅಂತ ಕೇಳ್ತಾಳೆ. ನಂತರ ಅವಳು ಏನು ಮಾಡ್ತಾಳೆ, ಈಗ ಸಾಯ್ತಾ ಇರ್ತಕ್ಕಂಥವರ ಮನಸ್ಸುಗಳನ್ನು ಎದುರಿಸ್ತಕ್ಕಂತಹ ಕಥೆಗಳನ್ನು ಹೇಳೋಕ್ಕೆ ಪ್ರಾರಂಭಿಸ್ತಾಳೆ. ದೆವ್ವವು ಸಾಯುವ ಮೊದಲು ಎಲ್ರಿಗೂ ಕಾಣಿಸುತ್ತೆ. ಅಂದರೆ ಸಾಯ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಏನು ಆ ಒಂದು ಸಾಯುವ ವಯಸ್ಸಲ್ಲಿ ಬೆಡ್ಡೆ ಮೇಲೆ ಮಲಗಿರ್ತಾರಲ್ಲ, ಅವರಿಗೆಲ್ಲ ದೆವ್ವಗಳು ಕಾಣಿಸುತ್ತೆ. ಕೈಯಲ್ಲಿ ಪೊರಕೆ, ತಲೆಯ ಮೇಲೆ ಒಂದು ದೊಡ್ಡ ಪಾತ್ರೆ ಇರುತ್ತೆ, ಜೋರಾಗಿ ಕೂಗ್ತಾ ಇರುತ್ತೆ ಅಂತ ಹೇಳ್ತಾಳೆ. ದೆವ್ವವನ್ನು ನೋಡಿದ ನಂತರ ವ್ಯಕ್ತಿಯು ಬದುಕಲು ಕೇವಲ ಕೆಲವೇ ಕ್ಷಣಗಳು ಹೊಂದಿರ್ತಾನೆ ಅಂತ ಹೇಳ್ತಾಳೆ. ಆ ವರ್ಷ ದೆವ್ವವನ್ನು ನೋಡಿ ಸತ್ತಿರ್ತಕ್ಕಂಥವರ ಹೆಸರುಗಳನ್ನು ಸಹ ಲಾರಾ ಪೆಟ್ ಏನು ಮಾಡ್ತಾರೆ, ಮದರ್ ಬೌಂಟೆಮ್ಸ್ಗೆ ಹೇಳ್ತಾರೆ. ನಂತರ ಈ ವಿಷಯಗಳನ್ನು ಕೇಳಿಸ್ಕೊಂಡಂಥ ಮದರ್ ಬೌಂಟೆಮ್ಸ್ ಒಂದು ರೀತಿ ಭಯಪಡ್ತಾರೆ. ಕೈಗಳನ್ನು ತಿರುಗಿಸಿ ಬೇರೆ ಕಡೆಗೆ ನೋಡೋಕ್ಕೆ ಶುರು ಮಾಡ್ತಾರೆ. ಮತ್ತು ಈ ಕಡೆ ಲಾರಾ ಪೆಟ್ ಒಂದು ಕಡೆ ಕೂತಿದ್ರೆ ಮದರ್ ಬೌಂಟೆಮ್ಸ್ ಈ ದೆವ್ವದ ಕಥೆಗಳನ್ನು ಕೇಳಿಸ್ಕೊಳ್ಳೋದ್ರಿಂದ ಭಯಪಟ್ಟು ಏನು ಮಾಡ್ತಾರೆ, ಗೋಡೆಯ ಕಡೆಗೆ ನೋಡಿ ಮಲಗೋಕ್ಕೆ ಶುರು ಮಾಡ್ತಾಳೆ. ತಕ್ಷಣ ಲಾರಾ ಪೆಟ್ ಏನು ಮಾಡ್ತಾರೆ, ಆ ಮಂಚದ ಕೆಳಗಡೆ ಬಂದು ಕಣ್ಮರೆ ಆಗ್ತಾಳೆ. ನಂತರ ಹೋಗಿ ಬೀರುವಿನಿಂದ ಒಂದು ಬಿಳಿಯಾದ ಬಟ್ಟೆಯನ್ನು ತಗೊಂಡು ತನ್ನ ದೇಹಕ್ಕೆಲ್ಲ ಸುತ್ಕೋತಾಳೆ. ಮತ್ತು ತನ್ನ ತಲೆಯ ಮೇಲೆ ಒಂದು ದೊಡ್ಡ ಒಂದು ಬಕೆಟನ್ನು ಇಟ್ಕೋತಾಳೆ. ಮತ್ತು ಅದರ ಒಂದು ಬಕೆಟ್ಗೆ ಒಂದು 3 ಹೋಲುಗಳನ್ನು ಮಾಡಿರುತ್ತೆ. ಮತ್ತು ಕೈಯಲ್ಲಿ ಒಂದು ಪೊರಕೆಯನ್ನು ಇಟ್ಕೋತಾಳೆ. ಮತ್ತು ಎಡಗೈಯಲ್ಲಿ ಒಂದು ಬಕೆಟನ್ನು ಇಟ್ಕೋತಾಳೆ. ಮತ್ತು ಒಂದು ಕೋಲುಗಳನ್ನು ಒಂದು ಕೊಂಬುಗಳ ಹಾಗೆ ಮೇಲೆ ಇಟ್ಕೋತಾಳೆ. ಆ ಒಂದು ಸ್ಟೀಲ್ ಪಾತ್ರೆ ಅಥವಾ ಬಕೆಟನ್ನು ಜೋರಾಗಿ ಮೇಲಕ್ಕೆ ಎಸಿತಾಳೆ. ಅದು ನೆಲಕ್ಕೆ ಬಿದ್ದು ಜೋರಾಗಿ ಸೌಂಡ್ ಮಾಡುತ್ತೆ. ಈ ಒಂದು ಶಬ್ದ ಏನು ಮಾಡುತ್ತೆ, ಆ ಹಾಸಿಗೆ ಮೇಲೆ ಮಲಗಿರತಕ್ಕಂತಹ ತಾಯಿಯನ್ನು ಎದುರಿಸುತ್ತೆ. ನಂತರ ಒಂದು ಕುರ್ಚಿಯ ಮೇಲೆ ಹತ್ತಿ ಒಂದು ಲಾರಾ ಪೆಟ್ ಹಾಸಿಗೆ ಕೆಳಗೆ ನೇತಾಡ್ತಾ ಇರ್ತಕ್ಕಂಥ ಪರದೆಯನ್ನು ಎತ್ತಿ ತನ್ನ ಮುಖವನ್ನು ಮುಚ್ಚಿ ಆ ಪಾತ್ರೆಯೊಳಗೆ ಒಂದು ರೀತಿ ಸನ್ನೆಗಳನ್ನು ಮಾಡ್ತಾ ಜೋರಾಗಿ ಕೂಗುತ್ತಾ ಕಾಣಿಸ್ಕೊತಾಳೆ. ಆ ಬೆಡ್ನ ಮೇಲೆ ಮಡಗಿರ್ತಕ್ಕಂತಹ ಆ ಬೌಂಟೆಮ್ಸ್ ಸಾಯ್ತಿರ್ತಕ್ಕಂಥ ಮುದುಕಿಗೆ ತನ್ನ ಪರಕೆಯಿಂದ ಜೋರಾಗಿ ಬೆದರಿಕೆಗಳನ್ನು ಹಾಕ್ತಾಳೆ. ಇಲ್ಲಿ ಭಯಭೀತಳಾಗಿ ಹುಚ್ಚಿಡದಂತೆ ಕಾಣ್ತಾ ಇರ್ತಕ್ಕಂಥ ಸಾಯ್ತಿರೋ ಮಹಿಳೆ ಆ ಒಂದು ಮುದುಕಿ ಎದ್ದು ತಪ್ಪಿಸಿಕೊಳ್ಳಲು ತನ್ನ ಕೈಯಲ್ಲಿ ಆಗ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾಳೆ. ತನ್ನ ಭುಜಗಳನ್ನು ಎತ್ತಿ, ಆ ಎದೆಯನ್ನೆತ್ತಿ ಹಾಸಿಗೆಯಿಂದ ಹೊರಗಡೆ ಎದ್ದು ಓಡುವಂಥ ಪ್ರಯತ್ನಗಳನ್ನು ಮಾಡ್ತಾಳೆ. ಅವಳ ಕೈಯಲ್ಲಿ ಆಗೋದಿಲ್ಲ. ನಂತರ ಜೋರಾಗಿ ಉಸಿರನ್ನು ಬಿಡ್ತಾ ಹಿಂದಕ್ಕೆ ಬಿದ್ದೋಗ್ತಾಳೆ. ಅಲ್ಲಿಗೆ ಎಲ್ಲವೂ ಸಹ ಮುಗಿದಿರುತ್ತೆ. ಮತ್ತು ಲಾರಾ ಪೆಟ್ ಶಾಂತವಾಗಿ ತಾನು ಆ ದೆವ್ವದ ವೇಷವನ್ನು ಹಾಕಿಕೊಳ್ಳಲು ಎತ್ಕೊಂಡಿದ್ದಂಥ ಎಲ್ಲ ವಸ್ತುಗಳನ್ನು ಶಾಂತವಾಗಿ ಎಲ್ಲ ಕಡೆ ನೀಟಾಗಿ ಇಡ್ತಾಳೆ. ಮತ್ತು ನಂತರ ಅವಳ ಸತ್ತ ಮಹಿಳೆಯ ಮೇಲೆ ಬಂದು ಕೂತ್ಕೋತಾಳೆ. ಆ ಒಂದು ಮುದುಕಿಯ ಕಣ್ಣುಗಳನ್ನು ಮುಚ್ಚುತ್ತಾಳೆ. ಹಾಸಿಗೆ ಮೇಲೆ ಇದ್ದ ಒಂದು ತಟ್ಟೆಯನ್ನು ಅದರಲ್ಲಿರಿಸಿ ಅದರಲ್ಲಿ ಒಂದು ಪವಿತ್ರ ನೀರನ್ನು ಹಾಕ್ತಾಳೆ. ಮತ್ತು ಆ ಒಂದು ತಟ್ಟೆಯೊಳಗೆ ಒಂದು ಬೊಂಬೆಯನ್ನು ಇಡ್ತಾಳೆ. ಮತ್ತು ಮಂಡು ಯೂರಿ ಕುಳಿತು ಆ ಸತ್ತವರಿಗಾಗಿ ಮಾಡ್ತಕ್ಕಂಥ ಪ್ರಾರ್ಥನೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಆ ಒನೇರೋ ಸಂಜೆ ಸಮಯಕ್ಕೆ ಹಿಂದಿರುಗಿ ಬರ್ತಾನೆ. ಬಂದವನೇ ಅಲ್ಲಿ ಲಾರಾ ಪೆಟ್ ಪ್ರಾರ್ಥಿಸೋದನ್ನು ನೋಡಿ ತನ್ನ ತಾಯಿ ಸತ್ತಿದ್ದಾಳೆ ಅಂತಕ್ಕಂಥದ್ದನ್ನು ಗಮನಿಸ್ತಾನೆ. ಅಲ್ಲಿ ಸಂಜೆಯ ಸಮಯಕ್ಕೆ ತಾಯಿ ಸತ್ತಿರ್ತಾಳೆ. ಇಲ್ಲಿ ಲಾರಾ ಪೆಟ್ ಅವರಿಂದ 20 ಸೌಗಳನ್ನು ಗಳಿಸಿದ್ದಾಳೆ ಅಂತಕ್ಕಂಥದ್ದು ಆತ ಲೆಕ್ಕ ಹಾಕ್ತಾನೆ. ಸಂಜೆ ಬಂದ ತಕ್ಷಣ ತನ್ನ ತಾಯಿ ಸತ್ತಿದ್ದಾಳೆ, ಅವಳು ಪ್ರೇಯರ್ ಮಾಡ್ತಾ ಇದ್ದಾಳೆ. ಇನ್ನು ನಾನು ಲಾರಾ ಪೆಟ್ಗೆ ಎಷ್ಟು ದುಡ್ಡು ಕೊಡಬೇಕು, ಈ ಸಮಯಕ್ಕೆ ಅವಳು 20 ಸೌಗಳನ್ನು ಅಂದರೆ ಆ ದುಡ್ಡನ್ನು ಕೊಡಬೇಕು. ಏಕೆಂದರೆ ಅಲ್ಲಿ ಅವಳು ಕೇವಲ 3 ದಿನಗಳು ಮತ್ತು 1 ರಾತ್ರಿ ಮಾತ್ರ ಕಳೆದಿದ್ಲು. ಆದ್ದರಿಂದ ಅವಳಿಗೆ ಒಟ್ಟು 5 ಪ್ರಾಂಕಗಳು ಕೊಡಬೇಕಾಗತ್ತೆ. ನಾನು ಅವಳಿಗೆ ನೀಡಬೇಕಾಗಿರ್ತಕ್ಕಂಥ 6 ಪ್ರಾಂಕಗಳಲ್ಲಿ 5 ಮಾತ್ರ ಕೊಡ್ಬೋದು, ನನಗೆ 1 ಪ್ರಾಂಕ್ ದುಡ್ಡು ಉಳಿಯಿತು ಅಂತ ಹೇಳಿ ಹೊನೇರೋ ಯೋಚನೆ ಮಾಡ್ತಾ ಅಲ್ಲಿ ಬರ್ತಾನೆ. ಈ ರೀತಿಯಾಗಿ ದ ಡೆವಿಲ್ ಸ್ಟೋರಿ ಕೊನೆಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.